ನಮಸ್ಕಾರ ವೀಕ್ಷಕರೇ, ಸಿನಿ ಪಯಣ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸದ ಸಿನಿ ಪಯಣದಲ್ಲಿ ನಮ್ಮ ಜೊತೆಗೆ ಬರಲಿಕ್ಕಿರುವವರು ರಕ್ಷಿತ್ ಶೆಟ್ಟಿ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಹೇಗೆ ಅಂತೇಳಿದ್ರೆ ಇಡೀ ಕನ್ನಡ ಚಿತ್ರರಂಗ ಹೊಸಬರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಮಣೆ ಹಾಕ್ತಾ ಇದೆ. ಹೊಸ ಪ್ರಯೋಗಾತ್ಮಕ ಚಿತ್ರಗಳಿಗೆ ಭಾಳ ಒಳ್ಳೆ ರೆಸ್ಪಾನ್ಸ್ ವೀಕ್ಷಕರಿಂದ ಬರ್ತಾ ಇದೆ. ಕಳೆದ 2-3 ವರ್ಷಗಳಿಂದ ಇಂಥ ನಾವು ಬೆಳವಣಿಗೆಗಳನ್ನು ನೋಡ್ತಾ ಇರ್ಬೋದು ಕನ್ನಡ ಚಿತ್ರರಂಗದಲ್ಲಿ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಅಂದರೆ ಭಾಳ ಬೇಗ ಯಶಸ್ಸಿನ ಉತ್ತುಂಗಕ್ಕೆ ಹೋದವರು, ಆಮೇಲೆ ಪ್ರಯೋಗಾತ್ಮಕ ಚಿತ್ರಗಳ ಮೂಲಕ ತನ್ನ ಪ್ರತಿಭೆಯನ್ನು ಅನಾವರಣಗೊಳಿಸುವವರು ರಕ್ಷಿತ್ ಶೆಟ್ಟಿ. ನಮಗೆ ಭಾಳ ಹೆಮ್ಮೆಯ ವಿಷಯ ಏನಂತೇಳಿದ್ರೆ ರಕ್ಷಿತ್ ಶೆಟ್ಟಿ ನಮ್ಮೂರಿನವರು ಅನ್ನುವಂಥದ್ದು, ಉಡುಪಿಯವರು ಅನ್ನುವಂಥದ್ದು, ಉಡುಪಿಯ ಪಕ್ಕದ ಅಲೆಯೂರಿನವರು ಅನ್ನುವಂಥದ್ದು. ಆ ಕಾರಣಕ್ಕೆ ನಮಗೆ ಭಾಳ ಹೆಮ್ಮೆ. ನಮ್ಮ ನಡುವಿನ ಯುವಕ ಒಬ್ಬ ಬಹುಶಃ ಒಬ್ಬ ಗಾಡ್ ಫಾದರ್ ಇಲ್ಲದೆ ತನ್ನ ಸ್ವಂತ ಪ್ರತಿಭೆಯ ಮೂಲಕ ತಾನೇನು ಅನ್ನುವಂಥದ್ದನ್ನು ಚಿತ್ರರಂಗದ ಮುಂದೆ ತೋರಿಸಿದವರು. ಹೊಸ ಪ್ರಯೋಗಾತ್ಮಕ ಚಿತ್ರಗಳಿಗೆ ಒಂದು ರೀತಿಯಲ್ಲಿ ಅವರು ಆ ಮೂಲಕ ಸಾಕಷ್ಟು ಜನರಿಗೆ ಮಾದರಿ ಕೂಡ, ಈ ಥರ ಕೂಡ ಚಿತ್ರ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸಿಕೊಟ್ಟವರು. ಇವತ್ತಿನ ಸಿನಿ ಪಯಣದಲ್ಲಿ ತಮ್ಮ ಅನುಭವಗಳನ್ನು, ತಮ್ಮ ಬದುಕಿನ ಪಯಣವನ್ನು ಹಂಚಿಕೊಳ್ತಾರೆ ರಕ್ಷಿತ್ ಶೆಟ್ಟಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಖಂಡಿತ ನೀವು ತುಂಬ ಬ್ಯುಸಿ ಇದ್ದೀರಿ, ಅದರಲ್ಲಿ ಡೌಟೇ ಇಲ್ಲ. ಟೈಟ್ ಶೆಡ್ಯೂಲ್, ಇದರ ನಡುವೆ ಕೂಡ ಮನೆಗೆ ಬಂದವರು, ಪ್ರೈಮ್ ಟಿವಿ ಸ್ಟುಡಿಯೋಗೆ ಬಂದದ್ದು, ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬಂದದ್ದು ತುಂಬ ತುಂಬ ಥ್ಯಾಂಕ್ಸ್ ರಕ್ಷಿತ್. ಎಸ್, ನಾನು ಈಗಾಗಲೇ ಹೇಳಿದೆ, ನೀವು ನಮ್ಮೂರಿನ ಹುಡುಗ ಅಂತ ಹೇಳೋದು ನಮಗೆ ಭಾಳ ಹೆಮ್ಮೆ. ಆದರೆ ರಕ್ಷಿತ್ ಶೆಟ್ಟಿ ಸಾಮಾನ್ಯವಾಗಿ ಏನಾಗ್ತಂದರೆ ಚಿತ್ರರಂಗದ ಹಿನ್ನೆಲೆಗಳನ್ನು ನಾವು ಗಮನಿಸಿದರೆ ಯಾರೊಬ್ಬರು ಗಾಡ್ ಫಾದರ್ ಇರ್ತಾರೆ ಅಥವಾ ಚಿತ್ರರಂಗದ ವಾತಾವರಣದಲ್ಲಿ ಬೆಳೆದು ಬಂದವರು ಇರ್ತಾರೆ, ಆ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಪಡ್ತಾರೆ. ಆದರೆ ನೀವು ಹಾಗಲ್ಲ, ನೀವು ಒಬ್ಬ ಎಂಜಿನಿಯರಿಂಗ್ ಪದವೀಧರ ಆಗಿದ್ದವರು. ನಮಗೆಲ್ರಿಗೂ ಕುತೂಹಲ ಇರುವಂಥದ್ದು, ರಕ್ಷಿತ್ ಶೆಟ್ಟಿ ಅವರಿಗೆ ಹೇಗೆ ಈ ಚಿತ್ರರಂಗದ ನಂಟು ಬೆಳೀತು? ನಂಟು ಹೇಗೆ ಬೆಳೀತು ಅಂತಂದರೆ ಮೋಸ್ಟ್ಲಿ ನಾನು ಒಂದು ಹುಟ್ಟಿ ಬೆಳೆದಿರೋ ವಾತಾವರಣ ಅಂತಲೇ ಹೇಳ್ಕೋಬೋದು. ಒಂದೇನಂತಂದರೆ ನನ್ನ ಮಾವ ಹಳೆ ಕಾಲದಲ್ಲಿ ಅಂದರೆ ನಾಟಕ ಎಲ್ಲ ಮಾಡ್ತಾ ಇದ್ದಾರಂತೆ ಮೋಸ್ಟ್ಲಿ. ಸೊ ಅದು ಬ್ಲಡ್ಡಿಂದನೇ ಬಂದಿರಬೇಕು. ಬಟ್ ಅದು ಬಿಟ್ಟು ನಾನು ಕಲ್ತಿರೋದು ಮುಕುಂದಕರಪ್ಪ ಅಂತ ಒಂದು ಸ್ಕೂಲಲ್ಲಿ, ಇಲ್ಲಿ ನಮ್ಮ ಕೃಷ್ಣ ಮಠದ ಹತ್ರ. ಅಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ತುಂಬ ಒಳ್ಳೆ ಒತ್ತು ಕೊಡ್ತಾಯಿದ್ರು, ತುಂಬ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸ್ನ ಪ್ರೋತ್ಸಾಹ ಮಾಡ್ತಾಯಿದ್ರು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳೋಕ್ಕೆ. ಸೊ ನಾರ್ಮಲ್ ಆಗಿ 5ನೇ ಕ್ಲಾಸ್ ಒಮ್ಮೆ ನೀವು 5th 6th 7th ಅವರಿಗೆ ಒಂದು ಪೌರಾಣಿಕ ನಾಟಕವನ್ನು ಮಾಡಿಸಿ ಬೇರೆ ಸ್ಕೂಲ್ಗೆ ಕಾಂಪಿಟೇಷನ್ಗೆ ಕರ್ಕೊಂಡು ಹೋಗೋರು. ಬಟ್ ನನಗೆ ಆಲ್ಮೋಸ್ಟ್ ನಾನು 2ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನನ್ನನ್ನು ಆ 5th 6th 7th ಟೀಮ್ ಇದೆಯಲ್ವಾ, ಆ ಟೀಮ್ ಜೊತೆ ಸೇರಿಸ್ಕೊಂಡ್ರು. ಯಾಕಂದ್ರೆ ನನ್ನ ಮೈ ಸಿಸ್ಟರ್ ವಾಸ್ ಅ ಡ್ಯಾನ್ಸರ್. ಸೊ ಅವಳು ಆ ಟೀಮಲ್ಲಿ ಇದ್ಲು. ಸೊ ಚಿಕ್ಕ ಹುಡುಗ ಬೇಕು ಯಾವುದೋ ಒಂದು ನಾಟಕಕ್ಕೆ ಅಂತ ಆದಾಗ ನನ್ನನ್ನು ಸೇರಿಸ್ಕೊಂಡ್ರು. ಸೊ ನಂದು ಅಲ್ಲಿಂದನೇ ಶುರು ಆಯಿತು. ಒಂದು ರೀತಿಯಲ್ಲಿ ಆ ರೀತಿ ನೀವು ನಾಟಕದ ಮೂಲಕ ನಿಮ್ಗೊಂದು ಅವಕಾಶ ಸಿಕ್ಕಿದ್ದು ನಿಮ್ಮ ಮೊದಲ ರಂಗ ಪ್ರವೇಶ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ. ಅಲ್ಲ, ಅದಕ್ಕಿಂತ ಮುಂಚೆನೇ ನಾನು ಆ್ಯಕ್ಚುಲಿ ನನ್ನ ಮಾವ ಉಡುಪಿಯಲ್ಲಿ ಎಲ್ಲಿ ಕಾಂಪಿಟೇಷನ್ ಆದ್ರೂ ಮುಖಕ್ಕೆ ಬಣ್ಣ ಹಾಕಿ ಎಲ್ಲರೂ ಕರ್ಕೊಂಡು ಹೋಗೋರು. ಸೊ ನಾನು ಚಿಕ್ಕವನಿರ್ಬೇಕಾದ್ರೆ, ನಾನು ಆಲ್ಮೋಸ್ಟ್ LKG UKG ಇರಬೇಕಾದ್ರೆ ನಮ್ಮನ್ನು ಕೋಟಿ ಚೆನ್ನೈ ಅಂತ ಒಂದು ನಾಟಕ ಮಾಡಿಸಿ ಏನೋ ಉಡುಪಿಯಲ್ಲಿ ಎಲ್ಲೆಲ್ಲಿ ಕಾಂಪಿಟೇಷನ್ ಆಗ್ತಿತ್ತು ಎಲ್ಲ ಕಡೆ ಕರ್ಕೊಂಡು ಹೋಗೋರು ನನ್ನ ಮಾವ. ಸೊ ಒಂದು ಅಲ್ಲಿಂದನೇ ಶುರು ಆಗಿತ್ತು. ಆಮೇಲೆ ಅದನ್ನೆಲ್ಲ ನೋಡಿಬಿಟ್ಟು ನಮ್ಮ ಸ್ಕೂಲ್ ಅವರು ಬೇಗನೆ ನನ್ನನ್ನು ಆ ನಾಟಕದ ಗ್ರೂಪ್ಗೆ ಸೇರಿಸ್ಕೊಂಡ್ರು. ಸೊ ನನಗೆ ಅಲ್ಲಿ 7th ವರೆಗೂ ಏನಿತ್ತಲ್ವ, ಐ ಥಿಂಕ್ ಆ ಟೈಮಲ್ಲಿ ನನಗೆ ಸ್ಟೇಜ್ ಫಿಯರ್ ಅನ್ನೋದು ಏನು ಅನ್ನೋದೆಲ್ಲ ಟೋಟಲಾಗಿ ಮರ್ತೋಯ್ತು ನನಗೆ. ಎಸ್, ನೇರವಾಗಿ ನಿಮಗೆ ಚಿತ್ರರಂಗದ ಒಂದು ಹಿನ್ನೆಲೆ ಇಲ್ಲದೇ ಇದ್ರೂ ಕೂಡ ನಿಮಗೆ ಸಿಕ್ಕಿರುವಂಥ ಈ ಪ್ರೋತ್ಸಾಹ ಖಂಡಿತವಾಗ್ಲೂ ನಿಮ್ಮಲ್ಲಿ ಒಬ್ಬ ಕಲಾವಿದನನ್ನು ನಿಮಗೆ ಗೊತ್ತಿಲ್ಲದ ಹಾಗೆ ಅದು ಬೆಳೀತಾ ಇತ್ತು ಅಂತ. ಎಸ್, ಹಾಗಾದರೆ ನೀವು ಎಂಜಿನಿಯರಿಂಗ್ ಪದವಿಯನ್ನು ಮಾಡಿದ್ರಿ, ಅದರಲ್ಲಿ ಮುಂದುವರಿಬೇಕು ಅಂತ ನಿಮ್ಮ ಏನಿರಲಿಲ್ವಾ ಅಥವಾ? ಚಿಕ್ಕನಿಂದಲೂ ಅದು ಸ್ಪೆಷಲಿ ಉಡುಪಿಯಲ್ಲಿ ಹುಟ್ಟು ಬೆಳೆದವರಿಗೆಲ್ಲ ಚಿಕ್ಕನಿಂದಲೂ ಪ್ರೋಗ್ರಾಮ್ ಮಾಡಿರ್ತಾರೆ, ದೊಡ್ಡ ಏನಾಗ್ತೀಯಾ, ಒಂದು ಇಂಜಿನಿಯರ್ ಆಗ್ತಾವ ಅಥವಾ ಒಬ್ಬ ಡಾಕ್ಟರ್ ಆಗ್ತೀವಿ. ಎಸ್, ಎಕ್ಸಾಕ್ಟ್ಲಿ. ಇಲ್ಲಿ ಎಲ್ಲರ ಮನಸ್ಥಿತಿ ಕೂಡ ಹಾಗೆ. ಏನಂತಂದ್ರೆ ಅಪ್ಪ ಅಮ್ಮನಿಗೆ ತಮ್ಮ ಮಕ್ಕಳು ಹೇಗಿರಬೇಕು ಅಂತ ಹೇಳಿದ್ರೆ ಅವ್ನು ಒಂದು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತ ಪ್ಲಾನ್ ಮಾಡಿ ಬಿಟ್ಟಿರ್ತಾರೆ. ಹೌದು. ಎಸ್, ಬಟ್ ಆ್ಯಕ್ಚುಲಿ ಹಂಗೆ ಮಾಡಬಾರ್ದು ನನ್ನ ಪ್ರಕಾರ. ಬಟ್ ಅಂದರೆ ಅಟ್ಲೀಸ್ಟ್ ಒಂದು 10-15 years ಬ್ಯಾಕ್ ನಾವು ಬೆಳಿಬೇಕಾದ್ರೆ ಓಕೆ. ಬಟ್ ಇವತ್ತು ಅಟ್ಲೀಸ್ಟ್ ಅದಕ್ಕೆ ನೀವು ದೊಡ್ಡವರಾದ್ಮೇಲೆ ತುಂಬ ಆಪ್ಷನ್ಸ್ಗಳಿದೆ ನೀವು ಆಗುವಂಥದ್ದು. ಇವಾಗ ಸುಮಾರು ಪ್ರತಿಯೊಂದು ವಿಷಯದಲ್ಲೂ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ. ಅಂದರೆ ಎಕ್ಸಾಕ್ಟ್ಲಿ. ಸೊ ಎಲ್ಲ ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡಬೇಕು ಅನ್ನೋದು ನಂದು ಅಭಿಪ್ರಾಯ. ಬಟ್ ಆ ಕಾಲದಲ್ಲೆಲ್ಲ ಹೆಂಗಂತಂದ್ರೆ ಅದೇ, ಸೊ ಒಂದೇ ಇಂಜಿನಿಯರ್ ಆಗ್ತೀಯಾ, ಅದು ಒಂದೇ ಮೆಡಿಕಲ್ ಡಾಕ್ಟರ್ ಆಗ್ತೀಯಾ ಅನ್ನೋದು, ಇದು 2 ಆಪ್ಷನ್ ಬಿಟ್ಟು ಬೇರೆ ಯಾವ 3ನೇ ಆಪ್ಷನ್ ಇರಲಿಲ್ಲ.
ಸೊ ನಾನು ಡಾಕ್ಟರ್ ಆಗೋಕ್ಕಂತೂ ಯಾವ ಇಷ್ಟ ಇರಲಿಲ್ಲ. ಸೊ ನಾನು ಇಂಜಿನಿಯರ್ ಆಗ್ತೀನಿ ಅಂತಾನೆ ಹೇಳ್ಕೊಂಡು ಬಂದೆ ಚಿಕ್ಕಂದು. ಬಟ್ ಒಳಗಡೆ ಎಲ್ಲೋ ಒಂದು ಇತ್ತು, ಏನಂದ್ರೆ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅನ್ನೋದು ಆಸೆ ಇತ್ತು ಅಷ್ಟೇ. ಬಟ್ ಅದು ನಾನು ಯಾವತ್ತೂ ಅದರ ಬಗ್ಗೆ ಇದು ಆಗುತ್ತಾ ಅಂದ್ರೆ ಇಟ್ಸ್ ಬಿಗ್ ಡ್ರೀಮ್. ಹೌದು, ನಾವು ಅದನ್ನ ಟ್ರೈ ಮಾಡ್ತೀನಿ ಅನ್ನೋದು ಅನ್ಕೊಂಡಿಲ್ಲ. ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಒಂದು ಮಟ್ಟಕ್ಕೆ ಒಂದು ಸ್ವಲ್ಪ ಸೀರಿಯಸ್ನೆಸ್ ಬಂದಿತ್ತು ನನಗೆ. ಸರಿ, ಇಂಜಿನಿಯರಿಂಗ್ ಮುಗ್ದ್ಮೇಲೆ ಬೆಂಗಳೂರಿಗೆ ಏನಾದ್ರು ನಾನು ಕೆಲಸ ಮಾಡಕ್ಕಂತ ಹೋದಾಗ ಒಂದು ಟ್ರೈ ಹೊಡಿಯೋಣ ಅಂತ. ಸೊ ಬೆಂಗಳೂರಿಗೆ ಬಂದಾಗ ಕೆಲಸ ಮಾಡಕ್ ಶುರು ಮಾಡಿದೆ. ನಾನು 2 years ಕೆಲಸ ಮಾಡ್ಬೇಕಾದ್ರೆ ನಾಟಕಗಳನ್ನು ಮಾಡಕ್ ಶುರು ಮಾಡಿದೆ ಬೆಂಗಳೂರಿನಲ್ಲಿ. ಹೌದು, ಬಿಡು ಇದ್ದಾಗ ನಾಟಕಗಳು ಮಾಡ್ತಾ ಇದ್ದೆ. ಆಮೇಲೆ ಅಲ್ಲೇ ನಾನು ಮೋಸ್ಟ್ಲಿ ನಾನು ಯೂಸ್ ಮಾಡ್ಕೊಂಡಷ್ಟು ಸೋಷಿಯಲ್ ನೆಟ್ವರ್ಕಿಂಗ್ ಯಾರು ಯೂಸ್ ಮಾಡ್ಕೊಂಡಿರಲಿಲ್ಲ ಮೋಸ್ಟ್ಲಿ. ನಂದು ಆ್ಯಕ್ಚುಲಿ ನನಗೆ ಫಸ್ಟ್ ನಂಗೆ ಬ್ರೇಕ್ ಸಿಕ್ಕಿದ್ದು ಸೋಷಿಯಲ್ ನೆಟ್ವರ್ಕಿಂದ. ಅಂದರೆ ಅವಾಗ ಇವಾಗ ಫೇಸ್ಬುಕ್ ಇದೆ, ಅವಾಗ ಆರ್ಕುಟ್ ಅಂತ ಇತ್ತು ಒಂದು 7-8 ವರ್ಷ ಹಿಂದೆ. ಸೊ ಆ ಆರ್ಕುಟಲ್ಲಿ ನಾನು ಕೆಲವೊಂದು ಫ್ರೆಂಡ್ಸ್ಗಳನ್ನೆಲ್ಲ ಸೇರಿಸ್ಕೊಂಡು, ಯಾಕಂದ್ರೆ ನನಗೆ ಬೆಂಗಳೂರು ಹೊಸ್ತು, ಸೊ ನನಗಲ್ಲಿ ಯಾರ್ದು ಪರಿಚಯ ಇಲ್ಲ. ಸೊ ನನ್ನ ಏಜ್ ಗ್ರೂಪ್ ಅವರದ್ದೇ ಈ ಒಂದು ಫ್ರೆಂಡ್ಸ್ ಸರ್ಕಲ್ ಮಾಡಿಕೊಂಡು ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಅಟ್ ಒನ್ ಪಾಯಿಂಟ್ ಸರಿ ಒಂದು 4 ತಿಂಗಳು ಬ್ರೇಕ್ ತಗೊಂಡು ಸಿನಿಮಾ ಟ್ರೈ ಮಾಡೋಣ, ಆಗಿಲ್ಲ ಅಂತಂದ್ರೆ ವಾಪಸ್ ಬರೋಣ ಅಂತ ಹೇಳಿ 4 ತಿಂಗಳು ಬ್ರೇಕ್ ತಗೊಂಡೆ. ನಾನು ಅರ್ಜಿ ಹಾಕಿದೆ ಆಫೀಸಲ್ಲಿ, ಒಂದು 4 months ನಂಗೆ ಬ್ರೇಕ್ ಬೇಕು, ನಾನು MBAಗೆ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿದೆ. ಸರಿ ಅಂತ ಹೇಳಿ 4 ತಿಂಗಳು ಬ್ರೇಕ್ ಕೊಟ್ಟರು ಅವರು. ನಂದು 4 ತಿಂಗಳದ್ದು 6 ತಿಂಗಳಾಯಿತು, 6 ತಿಂಗಳದ್ದು 8 ತಿಂಗಳಾಯಿತು, 8 ತಿಂಗಳದ್ದು 1 ವರ್ಷ ಆಯಿತು. ಆಮೇಲೆ ಅಷ್ಟೊತ್ತಿಗೆ ಒಂದು ಸಿನಿಮಾ ನಾನು ಮಾಡಿದ್ದೆ, ಸೆಕೆಂಡ್ ಲೀಡ್ ಆಗಿ ನಮ್ಮ ಏರಿಯಲ್ಲಿ ಒಂದಿನ ಅಂತ ಒಂದು ಸಿನಿಮಾ ಮಾಡಿದ್ದೆ. ನೀವು ನಿರೀಕ್ಷಿಸದೇ ರೀತಿಯಲ್ಲಿ ನೀವು ಚಿತ್ರರಂಗಕ್ಕೆ ಬಹುತೇಕ ಎಂಟ್ರಿ ಪಡೆದ್ರಿ. ನಮ್ಮ ಏರಿಯಲ್ಲಿ ಒಂದು ದಿನ ಅಂತ ಹೇಳುವ ಫಿಲ್ಮಲ್ಲಿ ನಿಮ್ಮ ಮೊದಲ ಪ್ರವೇಶ ಆಯಿತು ಚಿತ್ರರಂಗ. ಅದು ಚಿತ್ರರಂಗ ನಿಮಗೆ ನೀವು ಇಟ್ಟಂಥ ಮೊದಲ ಹೆಜ್ಜೆ. ಅದು ಅವಕಾಶ ಸಿಕ್ಕಿದ್ದಾಗೆ ಮತ್ತೆ ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ಅದು ಅಗೇನ್ ಆಕೂಟಲ್ಲೇ ಒನ್ಸ್ ಅಗೇನ್ ಒಬ್ರು ಶ್ರೀಕಾಂತ್ ದೇಶಪಾಂಡೆ ಅಂತ ಒಬ್ರು ನಾಗ್ತಿಹಳ್ಳಿ ಅಲ್ಲ, ನಾಗಾಭರಣ ಅವ್ರ ಜೊತೆ ಒಬ್ರು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ರು. ಕಲ್ಲರಳಿ ಹೂವಾಗಿ ಅಂತ ಒಂದು ಸಿನಿಮಾ ಬಂದಿತ್ತು ಅವಾಗ. ಅದು ರಿಲೀಸ್ ಟೈಮಲ್ಲಿ ನಾನು ಅಲ್ಲಿಗೆ ಅದರ ಅಸಿಸ್ಟೆಂಟ್ ಡೈರೆಕ್ಟರ್ ನನ್ನನ್ನು ಕರೆದಿದ್ರು, ಬಾ ನೋಡು ಬಾ ಅಂತ. ನಾನು ಸಿನಿಮಾ ಎಲ್ಲ ನೋಡಿಕೊಂಡು ಅವ್ರ ಜೊತೆನೇ ಸ್ವಲ್ಪ ಒಡನಾಟ ಶುರು ಆಯ್ತು ಅಲ್ಲಿ. ಅವರು ಸರಿ, ನಾನು ಸಿನಿಮಾ ಒಂದು ಕತೆ ಹೇಳಿದ್ರು ನನಗೆ, ಈ ಸಿನಿಮಾ ಮಾಡ್ಬೇಕಂತಿದ್ದೀನಿ, ನಾನು ಪ್ರೊಡ್ಯೂಸರ್ ಹೋಗ್ತಾ ಇದ್ದೀನಿ, ನಾನೇನಾದ್ರು ಮಾಡಿದ್ರೆ ನೀನೇ ಹೀರೋ ಆಗಿ ನೀನನ್ನೇ ಕಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ತುಂಬ ಖುಷಿ ಆದೆ. ಆಮೇಲೆ ಅದೊಂದು ಹಂತಕ್ಕೆ ಅದು ಸಿನಿಮಾ ಆಗುತ್ತೆ ಅಂತ ಬಂದಾಗ ನಾನು ಆ್ಯಕ್ಚುಲಿ ಕೆಲಸದಿಂದ ರಜೆ ತಗೊಂಡಿರೋದು 4 ತಿಂಗಳು. ಬಟ್ ಆ ಸಿನಿಮಾ ಆಗಿಲ್ಲ ಯಾವತ್ತು. ಬಟ್ ಮೀನ್ ಮೇಲೆ ಏನು ಮಾಡಿದ್ರು ಅವರು, ಸರಿ ನನ್ನ ಸಿನಿಮಾ 4 ತಿಂಗಳು ಲೇಟ್ ಆದಾಗ ಅವ್ರ ಸಿನಿಮಾ ಅರವಿಂದ್ ಕೌಶಿಕ್ ಅಂತ ಒಬ್ರು ಅವ್ರದ್ದು ಫ್ರೆಂಡ್, ಅವ್ರು ನಂಗೆ ಪರಿಚಯ ಮಾಡಿಕೊಟ್ರು. ಈ ಥರ ಒಬ್ಬರು ಫ್ರೆಂಡ್ ಇದ್ದಾರೆ ನನ್ನ, ಅವರು ಈ ಥರ ಒಂದು ಆಡಿಷನ್ ಮಾಡ್ತಾ ಇದ್ದಾನೆ, ಅವ್ನು ಸಿನಿಮಾದು ಹೀರೋ ಹುಡುಕ್ತಾ ಇದ್ದಾನೆ, ನೀನು ಹೋಗಿ ಆಡಿಷನ್ ಕೊಡು ಅಂತ. ಸೊ ಅಲ್ಲಿ ಹೋಗಿ ಆಡಿಷನ್ ಕೊಟ್ಟೆ. ಆಡಿಷನ್ ಕೊಟ್ಟಾಗ ಸರಿ ಇವನು ಓಕೆ ಅಂದರೆ ಇವನನ್ನು ಮಾಡಿಸ್ಬೋದು ಅಂತಲೇ ಆಯಿತು. ಬಟ್ ಒಂದು 2 weeks ನಂತರ ಅವ್ರಿಗೆ ಏನೋ ಇನ್ನೊಬ್ರು ಹೀರೋ ಸಿಕ್ಕಿದ್ರು. ಅಂದರೆ ಅವರು ಈಸ್ ಆಲ್ರೆಡಿ ಡನ್ 1 film ಬೈ ದೆನ್. ಒಂದು ತೆಲುಗಲ್ಲಿ ಒಂದು ನೆಲವಂಕ ಅಂತ ಒಂದು ಸಿನಿಮಾ ಮಾಡ್ಕೊಂಡು ಬಂದಿದ್ದ ಅನೀಶ್ ತೇಜೇಶ್ವರ್ ಅಂತ. ಸೊ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವನನ್ನು ತಗೊಂಡ್ರು. ಸೊ ನಾನು ಫೋನ್ ಮಾಡಿದಾಗ ಇಲ್ಲ ಈ ಥರ ಆಗಿದೆ, ಬಟ್ ಇನ್ನೊಂದು ಸೆಕೆಂಡ್ ಲೀಡ್ ಇದೆ ಮಾಡ್ತೀಯಾ ಅಂತ. ಅದು ಅವನು ಆ್ಯಕ್ಚುಲಿ ಡೈರೆಕ್ಟ್ರೇ ಅವರೇ ಮಾಡಬೇಕು ಅಂತ ಇದ್ದದ್ದು. ಬಟ್ ಅವ್ರು ನನ್ನನ್ನು ಕಾಸ್ಟ್ ಮಾಡಲೇಬೇಕು ಯಾವುದಲ್ಲಾದ್ರು ಅಂತ ಹೇಳಿ, ಇದೊಂದು ಈ ಥರ ರೋಲ್ ಇದೆ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಫಸ್ಟ್ ಈ ಸೆಕೆಂಡ್ ಲೀಡ್ ಎಲ್ಲ ನಾನು ಮಾಡಲ್ಲ ಅನ್ನೋ ರೇಂಜಲ್ಲಿದ್ದೆ. ಬಟ್ ಸರಿ, ತಿರ್ಗಾ ಅವ್ನು ಕರೆದು ನನಗೆ ಇದೆಲ್ಲ ಹೇಳಿದಾಗ ಸರಿ, ಇರೋದು 9 scene ಆದ್ರೂ ಪೂರ್ತಿ ಸೆಕೆಂಡ್ ಹಾಫ್ ಟ್ವಿಸ್ಟ್ ಆಗೋದು ಅವ್ನ ಕ್ಯಾರೆಕ್ಟರ್ ಥ್ರೂ ಆಗಿರೋದ್ರಿಂದ ನಾನು ಸರಿ ಮಾಡೋಣ ಅಂತ ಹೇಳಿ, ಆಮೇಲೆ ನಾನು ಬೆಗರ್ಸ್ ಕಾಂಟ್ ಬಿ ಚೂಸರ್ಸ್ ಅಂತ ಹೇಳ್ತಾರಲ್ಲ ಆ ಥರ ಸರಿ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಮಾಡಿದೆ ಅದನ್ನು. ಬಟ್ ಅವನಿಂದನೇ ನನಗೆ ನೆಕ್ಸ್ಟ್ ಸೇಮ್ ಡೈರೆಕ್ಟರಿಂದ ತುಗ್ಲಕ್ ಬ್ರೇಕು ಸಿಕ್ತು ನನಗೆ ಆಸ್ ಎ ಲೀಡ್. ಓಕೆ ಓಕೆ, ಅದು ಆ ಲೆಕ್ಕ ನೋಡಿದ್ರೆ ಅದೊಂದು ಭಾಳ ಒಳ್ಳೆ ನಿಮಗೆ. ಆಮೇಲೆ ರಕ್ಷಿತ್, ಸಾಮಾನ್ಯವಾಗಿ ಹೇಗೆ ಅಂತ ಹೇಳಿದರೆ, ಈಗ ನಾವು ಚಿತ್ರರಂಗಕ್ಕೆ ಸಾಮಾನ್ಯ ಪ್ರವೇಶ ಪಡೆಯೋದು ಒಂದು ಬೇಸಿಕ್ ಟ್ರೈನಿಂಗ್ ಆ ಥರದ್ದು, ಹೇಗೆ ಫಿಲ್ಮಲ್ಲಿ ಆ್ಯಕ್ಟ್ ಮಾಡುವಂಥದ್ದು. ಬಹುತೇಕ ನೀವು ಅಂಥದ್ದು ಯಾವ ಆ ಥರದ ತರಬೇತಿ ಪಡ್ಕೊಳ್ಳೋದಕ್ಕೆ ಅಕಾಡೆಮಿಕ್ ಆಗಿ ಕಲಿಯುವ ಹೋಗಲಿಲ್ಲ ನೀವು ನೇರವಾಗಿ ನಾಟಕದ ಒಂದು ಆಸಕ್ತಿಯ ಮೂಲಕ ನಿಮಗೆ ನಮ್ಮ ಏರಿಯಲ್ಲಿ ಒಂದಿನ ಫಿಲ್ಮಲ್ಲಿ ಒಂದು ಹೌದು ನಾಟಕದಿಂದ ನಾನು ಸುಮಾರು ವಿಷಯಗಳನ್ನು ಕಲಿತೆ. ಬಟ್ ಟು ಬಿ ಫ್ರ್ಯಾಂಕ್, ನಾನು ಕ್ಯಾಮ್ರಾ ಫೇಸ್ ಮಾಡಕ್ಕೆ ಕಲ್ತಿರೋದು ನಾನು ಸಿನಿಮಾಗಳನ್ನು ನೋಡಿನೇ. ಅಂದರೆ ಅಟ್ ಒನ್ ಪಾಯಿಂಟ್ ನನಗೆ ನನ್ನ ಕಾನ್ಫಿಡೆನ್ಸ್ ತುಂಬ ಲೋ ಅಂತ ಅನಿಸಿದಾಗ ಸಿನಿಮಾಗಳನ್ನ ನೋಡಿ ಸರಿ ಇವ್ರು ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಕ್ಯಾಮ್ರಾ ಮುಂದೆ ಅಂತ ಹೇಳಿ ನೋಡಿನೇ ನಾನು ಜಾಸ್ತಿ ಕಲ್ತಿರೋದು. ಓಕೆ ಓಕೆ.
ಆ ನಂತರ ನೀವು ಬಹುಪರಾಕ್ ಅಂತ ಹೇಳುವ ಫಿಲ್ಮಲ್ಲಿ ಕೂಡ ಇಲ್ಲ, ಅದರ ನಂತರ ಸಿಂಪಲ್ ಒಂದು ಶುರು ಮಾಡಿದ್ವಿ. ತುಗ್ಲಕ್ ನಂತರ ಸಿಂಪಲ್ ಒಂದು ಶುರು ಮಾಡಿದ್ವಿ. ಓಕೆ, ಅದು ಇಟ್ ವಾಸ್ ಅನ್ ಹ್ಯೂಜ್ ಬ್ರೇಕ್ ಫಾರ್ ಮಿ. ಓಕೆ, ಅದು ಮೊದಲನೇ ಸಿನಿಮಾ ವಿಚ್ ವಾಸ್ ಹ್ಯೂಜ್ ಸಕ್ಸಸ್ ಇನ್ ದ ಬಾಕ್ಸ್ ಆಫೀಸ್. ಅದು ಇಡೀ ಚಿತ್ರರಂಗದಲ್ಲಿ ಒಂದು ಮಾತಾಡುವ ಹಾಗೆ ಒಂದು ಹೊಸ ಎಲ್ಲ ಹೊಸಬ್ರು ಸೇರ್ಕೊಂಡು ಮಾಡಿದ್ದಾರೆ ಅನ್ನುವಂಥದ್ದು, ಹೊಸ ಕಾನ್ಸೆಪ್ಟ್ ಅನ್ನುವಂಥದ್ದು, ಅಂತ ಒಂದು ರೀತಿಯ ಪ್ರಯೋಗಶೀಲ. ಎಸ್, ನೀವು ಅದರಲ್ಲಿ ಕಲ್ತದ್ದೇನು? ಈ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನಿಮ್ಗೆ ಅಷ್ಟು ದೊಡ್ಡ ಮಟ್ಟಿಗೆ ಹೆಸರು ತಂದು ಕೊಡ್ಬೇಕಾದ್ರೆ ನಿಮಗೆ ಅದು ಯಾವ ಥರ ಹೆಲ್ಪ್ ಆಯಿತು? ಅಂದರೆ ನನಗೆ ಆವಾಗ ತುಂಬ ಬೇಜಾರಾಗಿತ್ತು. ಏನಂತಂದರೆ ಅಷ್ಟು ಎಫರ್ಟ್ ಹಾಕಿದ್ದೆ ನಾನು, ನಮ್ಮೆಲ್ಲೊಂದಿನ ತುಗ್ಲಕ್ಕೆ ತುಂಬ ಎಫರ್ಟ್ ಹಾಕಿದ್ವಿ, ಬಟ್ ಏನೂ ಸಕ್ಸಸ್ ಸಿಕ್ಕಿರಲಿಲ್ಲ. ತುಂಬ ಬೇಜಾರಾಗಿತ್ತು. ಅಂದರೆ ಏನು ಇಷ್ಟೆಲ್ಲ ಎಫರ್ಟ್ ಹಾಕಿ ಏನು ಪ್ರಯೋಜನ, ಪ್ರತಿಯೊಂದು ಎಫರ್ಟಿಗೆ ಒಂದು ಸಕ್ಸಸ್ ಇದ್ದೇ ಇರುತ್ತೆ ಅಂತ ಹೇಳ್ತಾರಲ್ವ, ವಾಟ್ಸ್ ದ ಪಾಯಿಂಟ್ ಅಂತ. ಆವಾಗ ನನಗೆ ಬಂದಿರೋ ಸಿಂಪಲ್ ಒಂದು ಶುರು. ಯಾವುದೋ ಒಂದು ಒಳ್ಳೆ ಗಳಿಗೆಯಲ್ಲಿ ಸುನಿ ತುಗ್ಲಕ್ ನೋಡ್ಬಿಟ್ಟಿದ್ದಾರೆ, ನನ್ನ ಆಕ್ಟಿಂಗ್ ಇಷ್ಟ ಆಗ್ಬಿಟ್ಟಿದೆ. ಸೊ ಸಿಂಪಲ್ ಒಂದು ಸರಿ ಆಕ್ಟಿಂಗ್ ಮಾಡ್ತೀರಾ ಅಂತ ಕೇಳಿದ್ರು. ಅವರು ಹೊಸಬ್ರು, ನಾನು ಹೊಸಬ್ರು, ಸರಿ ಎಲ್ಲ ಸೇರ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅನ್ನೋ ಹುಮ್ಮಸ್ಸಲ್ಲಿ ನಾವೆಲ್ಲರೂ ಒಂದು ಸ್ಕ್ರಿಪ್ಟ್ ಚೆನ್ನಾಗಿತ್ತು, ಸರಿ ಮಾಡೋಣ ಅಂತ ಹೇಳಿ ನಾವೆಲ್ಲ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಬಟ್ ನನಗೆ ಇಷ್ಟೊತ್ತಿಗೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದೆಲ್ಲ ಬಿದ್ದೋಗಿತ್ತು. ಅಂದರೆ ಯಾವುದ್ರ ಮೇಲೂ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನನಗೆ ಸಿನಿಮಾ ಮಾಡಬೇಕು ಅನ್ನೋದು ಡಿಸೈಡ್ ಮಾಡ್ಕೊಂಡಿದ್ದೆ. ಸೊ ಸಿಂಪಲ್ ಒಂದು ಸರಿ ನಾವು ಟ್ರೈಲರ್ ಬಿಟ್ಟು ಅದು ತುಂಬ ದೊಡ್ಡ ಹಿಟ್ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಫಸ್ಟ್ ಶೆಡ್ಯೂಲ್ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬರಬೇಕಾದ್ರೆ ಆಲ್ಮೋಸ್ಟ್ ಅವಾಗೆಲ್ಲ 10 days 1 lakh ರೀಚ್ ದೊಡ್ಡ ವಿಷಯ ಅವಾಗ ಯೂಟ್ಯೂಬಲ್ಲಿ. ಸೊ ಆವಾಗ ಅದೇ ಇದ್ದ ಟಿ ವಿ ಚಾನಲ್ಸ್ ಎಲ್ಲ ಕರೆದುಬಿಟ್ಟು ನಮಗೆ ಶೋಸ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಆವಾಗ ಒಂದು ರೀತಿಯ ಆಶ್ಚರ್ಯ, ಬಟ್ ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಆಗ್ತಿದೆ ಒಳಗಡೆ. ಬಟ್ ಅದನ್ನು ನಾನು ಬೇಡ ಈ ಥರ 2 ಸಲ ನೀನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಏನೋ ತುಂಬ ಇದಾಯಿತು. ಸೊ ಈ ಥರ ತಿರ್ಗಿ ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಮಾಡ್ಕೊಂಡು ನೀನು ಬೇಜಾರು ಮಾಡ್ಕೋಬೇಡ, ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ ಅಂತಲೇ ಹೇಳ್ತಾ ಇದ್ದೆ ಕೊನೆವರೆಗೂ ನಾನು. ಬಟ್ ವೆನ್ ದ ಫಿಲ್ಮ್ ರಿಲೀಸ್ಡ್ ನನಗೆ ಒಳಗಡೆ ಒನ್ ಪಾಯಿಂಟ್ ನನಗೆ ಗೊತ್ತಿತ್ತು ಈ ಸಿನಿಮಾ ಡೆಫಿನೆಟ್ಲಿ ಗೆಲ್ಲುತ್ತೆ ಅಂತ. ಆ್ಯಂಡ್ ಹಂಗೆ ಅನ್ಕೊಂಡು ಗೆಲ್ತು. ಎಸ್ ವೀಕ್ಷಕರೀಗ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಈ ಫಿಲ್ಮ್ನ ಒಂದು ದೃಶ್ಯವನ್ನು ನೋಡೋಣ. ಆ ನಂತರ ಈ ಸಿನಿ ಪಯಣದಲ್ಲಿ ಒಂದು ಬ್ರೇಕ್. ಕೆಲಸ ಇಲ್ಲ ಅಂದ್ರೆ ಮನೇಲಿ ಮದ್ವೆ ಗಂಡ್ಗೆ ಅದೇ ಇಲ್ಲ ಅಂತಾರೆ. ನನ್ನ ಫ್ರೆಂಡ್ ಕಂಪನಿ ಓಪನ್ ಮಾಡ್ತಾ ಇದ್ದಾನೆ, ಅಲ್ಲಿ ಮ್ಯಾನೇಜರ್ ನಾನೇನೆ. ಲೋಕಂದ ಆತ್ರದಲ್ಲಿ ಕೆಲಸ ಆಗೋವಾಗ ಬಟ್ಟೆ ಬಿಚ್ಚಕ್ ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ. ಕೆಲಸ ಆದ್ಮೇಲೆ ಯಾರು ಬರಲ್ಲ, ನಮ್ ಬಟ್ಟೆ ನಾವೇ ಹಾಕೋಬೇಕು. ಫ್ರೆಂಡ್ಸ್ ಅವ್ರು ಒಂದ್ಸಲ ಕಮಿಟ್ ಆದ್ರು ಅಂದ್ರೆ ದೇಹದಲ್ಲಿರೋ ಉಸಿರಲ್ಲಿರೋ ಕರೆಂಟಲ್ಲಿರೋ ಪವರ್ ಇರೋವರೆಗೂ ಜೊತೆಲಿರ್ತಾರೆ. ಫ್ರೆಂಡ್ಸ್ ಜೊತೆಲಿದ್ರೆ ಪ್ರಾಬ್ಲಮ್ಸೇ ಇರಲ್ಲ. ಅಪ್ಪಂದು ಪೊಲೀಸ್ ಇನ್ಸ್ಪೆಕ್ಟರ್ ಬೆಲ್ಟು, ಅಣ್ಣಂದು ಕರಾಟೆ ಬ್ಲ್ಯಾಕ್ ಬೆಲ್ಟ್. ಹಲೋ, ಹೌದಾ? ಬಂದೆ ಮಗ, ನನ್ ಫ್ಯೂಸ್ ಹೋಗ್ಬಿಟ್ಟಿದೆ, ರೂಮಲ್ಲಿ ಹೋಗಿ ಹಾಕೊಟ್ ಬಂದ್ಬಿಡ್ತೀನಿ. ಮಗ ಇರೋ, ಇವತ್ತು ಶನಿವಾರ ನೀನ್ ಡ್ರೈವ್ ಮಾಡಲ್ಲ, ನಾನು ಬರ್ತೀನಿ. ಆರ್ಡರ್ ಮಾಡಿದಾಗ ಚಡ್ಡಿ ದೋಸ್ತಗಳು ಜೊತೆಗೆ ಇದ್ರು, ಬಿಲ್ ಬಂದಾಗ ಬಡ್ಡಿ ಮಕ್ಕಳು ಮಾಯ ಆದ್ರು. ಎಲ್ಲಾ ಹುಡುಗಿರು ಬ್ಯಾಕ್ ಇಂದ ಚೆನ್ನಾಗೇ ಕಾಣ್ತಾರೆ, ಕೆಲವರು ಮಾತ್ರ ಫ್ರಂಟ್ ಇಂದನೂ ಚೆನ್ನಾಗಿರ್ತಾರೆ. ನನ್ಗೆ ಕಣ್ಣಿಗೆ ಮದ್ರಾಸಾಯ ಆಗಿತ್ತು, ಇವಳು ಎಲ್ಲಾ ಆಂಗಲ್ ಇಂದ ಚೆನ್ನಾಗ್ ಕಂಡ್ಲು. ಅದಕ್ಕೆ ಒಂದ್ ಧೈರ್ಯ ಮಾಡಿ ವೋಟ್ ಕೇಳಕ್ಕಂತ ಹೋದೆ. ಮೇಡಮ್, ನಿಮ್ಮ ನೋಡ್ತಾ ಇದ್ರೆ ಎದೆಯಲ್ಲಿ ಯಾವ್ದೋ ಒಂದು ಸ್ವಿಚ್ ಅದಮ್ದಂಗಿದೆ ನೋಡಿ, ಲೈಟು ಊರಿದೆ ಇದೆ. ಇವತ್ ಯಾಕೋ ಎಡಗೈ ಕಡಿತಿದೆ ನೋಡಿ, ಚಪ್ಲಿ ಆಲ್ರೆಡಿ ಲೈಟ್ ಆಗಿ ಕಿತ್ತಿದೆ. ಬಹುಮತ ಸಿಗ್ಲಿಲ್ಲ, ಅದಕ್ಕೆ ಸಮ್ಮಿಶ್ರ ಸರ್ಕಾರ ತರ ಬೇರೆ ರೂಟಲ್ ಬಂದೆ. ಏನ್ರಿ ಇದು, ಲವ್ವಾ? ಇಲ್ಲ, ಫ್ರೆಂಡ್ಶಿಪ್ ಕಾರ್ಡ್. ಏನ್ರಿ ನೀವು ಕ್ಯಾರೆಟ್ ತಗೊಳಕ್ ಬಂದ್ ಮೂಲಂಗಿ ತಗೋತಾ ಇದ್ದೀರಾ? ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್. ಏರಿಯಾಗ ಬಂದವ್ರು ಬ್ಯೂಟಿ ಪಾರ್ಲರ್ಗೆ ಬರಲ್ವಾ? ಪಿಚ್ ಮೇಲೆ ರೋಸ್ ಇಟ್ಟಿದ್ದೀನಿ, ಒಂದು ಟಾಪ್ ಆಂಗಲ್ ಇಂದ ತಲೆಗೆ ಹಾಕೊಳ್ಳಿ, ಇಲ್ಲ ಲೋ ಬೇಸ್ ದಿಂದ ತುಳ್ಕೊಂಡೋಗಿ. ಮಿಡ್ ಶಾಟ್ ಅಲ್ಲಿ ಒಂದ್ ಪ್ರಶ್ನೆ ಕೇಳಿ. ಕೋಳಿ ಫಸ್ಟಾ ಮೊಟ್ಟೆ ಫಸ್ಟಾ? ಮೊಟ್ಟೆ. ಅದೇಂಗೆ? ನೀವು ಒಂದೇ ಪ್ರಶ್ನೆ ಕೇಳ್ತೀನಿ ಅಂದಿದ್ದು. ದೇವ್ರೆ, PUC ಎಕ್ಸಾಮ್ಗೂ ನಿನ್ನ ಹತ್ರ ಬಂದಿಲ್ಲ, ಈ ಎಕ್ಸಾಮ್ ಮಾತ್ರ ಪಾಸ್ ಮಾಡ್ಬಿಡಪ್ಪ. ದೇವ್ರೆ, ಮ್ಯಾಚ್ ಗೆದ್ಬಿಟ್ಟ, ಯಾವ್ದಾದ್ರು ಒಂದು ಆಪ್ಷನ್ ಕೊಡಪ್ಪ. ಹುಡುಗರಿಗೆ ಲವ್ ಎಕ್ಸಾಮಿನೇಷನ್, ಹುಡುಗಿರ್ಗೆ ಲವ್ ಜಸ್ಟ್ ಆಪ್ಷನ್. ಮ್ಯಾಚ್ ಆದ್ಮೇಲೆ ಹುಡುಗಿ ಸೈಲೆಂಟ್ ಆಗ್ಬಿಟ್ಲು, ಅದು ಕತ್ತೆಗೂ ಕಸ್ತೂರಿ ವಾಸನೆ ಗೊತ್ತಾಗೋ ಟೈಮು. ಅದಕ್ಕೆ ಒಂದೆರಡು ಸುಳ್ಳು ಹೇಳ್ಬಿಟ್ಟೆ. ನಾನೀಗ ಜಗತ್ತಿನ 2ನೇ ಅದ್ಭುತ ಸುಂದರಿ ನೋಡ್ತಾ ಇದ್ದೀನಿ. ಮೊದಲನೇ ನೀನೆ, ಬಟ್ ಅದ್ ನಕ್ಕಾಗ. ಏರುಪೇರಾಯ್ತು ನೆಟ್ಟಗಿದ್ದ ನನ್ನ ಹೃದಯ, ಇಲ್ಲಿಂದ ಶುರು ಪ್ರೀತಿ ವ್ಯವಸಾಯ.